ಸೊ ನಾನು ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ಅಂತ. ಸೊ ನಮ್ಮ ಜೊತೆ ಪ್ರಸನ್ನ ಅವರಿದ್ದಾರೆ ಸರ್. ನಮಸ್ತೆ. ನಮಸ್ತೆ ಸರ್. ಆಕ್ಚುಲಿ ಯಾಕೆ ನಾನು ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಎಷ್ಟೋ ಜನ ಈಗಿನ ಕಾಲದ ಮಕ್ಕಳು ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡಿದ್ರೆ ಈ ತರ ಆಶ್ರಮಗಳ ಅವಶ್ಯಕತೆ ಇಲ್ಲ. ಈಗ ನೀವೇನು ನಡೆಸ್ತಾ ಇರೋ ಆಶ್ರಮನ ಎಲ್ಲಾ ತಂದೆ ತಾಯಿಗಳನ್ನ ಅವ್ರ ಮಕ್ಕಳು ಚೆನ್ನಾಗಿ ನೋಡ್ಕೊಂಡಿದ್ರೆ, ಅಥವಾ ಮಕ್ಕಳಿಲ್ಲ ಅಂದ್ರೆ ಅವ್ರ ಚಿಕ್ಕಪ್ಪ ಅವ್ರ ತಮ್ಮನ ಮಕ್ಕಳು ಯಾರೋ ಒಬ್ರು ಅವರ ರಕ್ತ ಸಂಬಂಧಿಗಳು ಅನ್ನೋರು ಚೆನ್ನಾಗಿ ನೋಡ್ಕೊಂಡ್ರೆ ಈ ತರ ಆಶ್ರಮಗಳು ಇರ್ತಾ ಇರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಕಡಿಮೆ ಇರ್ತಾ ಇತ್ತು. ಸೊ ಈಗ ಮೊದಲನೇದಾಗಿ ಸರ್, ಈಗ ನೀವು ಆಶ್ರಮ ನಡೆಸೋದಕ್ಕೆ ಈಗ ಏನು ಪ್ರೇರೇಪಣೆ, ಯಾಕೆ ಆಶ್ರಮ ನಡೆಸಬೇಕು ಅಂತ ಅನ್ನಿಸ್ತು ಸರ್? ಆ್ಯಕ್ಚುಲಿ ನಾನು ಸತ್ಯನ ಹೇಳ್ಬೇಕಂತ ಅಂದರೆ ಪ್ರತಿಯೊಂದು ಸರಿ ಹೇಳ್ತಾ ಇರ್ತೀನಿ, ಯಾರಾದರೂ ಕೇಳಿದಾಗ ಹೇಳ್ತಾ ಇರ್ತೀನಿ, ನಾನು ಅಪ್ಪ ಅಮ್ಮನ್ನ ಸಾಕಿದವನೇ ಅಲ್ಲ. ನೀವು? ನಾನು ಫಸ್ಟ್ ಆಫ್ ಆಲ್ ನಾನು ಕಾರಣ ಗೊತ್ತಿಲ್ಲ. ನಾನು 10th ಯಾವ ರೀತಿ ನಾನು ಬೆಳೆದು ಬಂದೆ ಅಂತ ಅಂದರೆ, ನನಗೆ ಒಬ್ಬರು ಅಜ್ಜಿ ಇದ್ರು, ನಮ್ಮ ತಾಯಿಯವ್ರ ತಾಯಿ. ಅವರ ಒಂದು ಪ್ರೀತಿ ಜಾಸ್ತಿ ಇತ್ತು, ಅಪ್ಪ ಅಮ್ಮನ ಪ್ರೀತಿ ಇರಲಿಲ್ಲ. 5ನೇ ಕ್ಲಾಸ್ವರೆಗೂ ನಾನು ಹಾಸ್ಟೆಲಲ್ಲಿ ಓದ್ದವನು, ಮತ್ತು 5ರಿಂದ 10ರವರೆಗೂ ಹಾಸ್ಟೆಲಲ್ಲಿ ಓದ್ದವನು. ಆ ಹಾಸ್ಟೆಲಲ್ಲಿ ಓದ್ಬೇಕಾದ್ರೆ 10ನೇ ತರಗತಿ ನಂದು ಫೇಲ್ ಆಯಿತು. ಆ ಫೇಲ್ ಆದಾಗ ನಮ್ಮ ತಂದೆ ನಾನು ಮನೆ ಬಿಟ್ಟು ಹೋಗ್ಲಾ ಅಥವಾ ನೀನು ಮನೆ ಬಿಟ್ಟು ಹೋಗ್ತೀಯಾ ಅಂತೇಳಿ ಬಟ್ಟೆ ಹಿಡ್ಕೊಂಡ್ರು. ಅವತ್ತಿನ ದಿನಕ್ಕೆ ನಾನು ಹೊರಗಡೆ ಬಂದವನು ಸರ್. ಓಕೆ. ಸೊ ಅವಾಗ ಬಂದು ಏನು ಮಾಡಿದ್ರಿ? ಬಂದು ಅಕ್ಕ ಮನೆ ಇತ್ತು ಇಲ್ಲಿ ಬೆಂಗಳೂರಲ್ಲಿ, ಅವ್ರ ಮನೆಯಲ್ಲಿ 1-2 ತಿಂಗಳಿದ್ದೆ. ಅಲ್ಲಿಗೂ ಬಂದು ನಮ್ಮ ತಂದೆ ತುಂಬ ಏರಿಯಾಗಳು ಓಡಾಡಿಸಿ ಹೊಡೆಯುವಂಥದ್ದು ಮಾಡಿದ್ರು. ಅದಾದ ನಂತರ ನನಗೆ ಮಲಗಕ್ಕೆ ಬೆಂಗಳೂರು ಸರಿಯಾಗಿ ಗೊತ್ತಿರಲಿಲ್ಲ. ಆ ಗೊತ್ತಿಲ್ಲದೆ ಇರುವಂಥ ಒಂದು ಸಂದರ್ಭದಲ್ಲಿ ನಾನು ಒಂದು ಟಾಯ್ಲೆಟ್ ಇತ್ತು ಸರ್, ಗೌರ್ಮೆಂಟ್ ಸ್ಕೂಲ್ದು, ಅಶೋಕ ಪ್ರೌಢಶಾಲೆ ಅಂತೇಳಿ ಒಂದು ಸ್ಕೂಲ್ ಇತ್ತು. ಅಲ್ಲಿ ಮಕ್ಕಳೆಲ್ಲ ರೀಸರ್ಚ್ ಮಾಡಿರೋರು ಮುಂದೆ. ಅದಾದ ನಂತರ ಹಿಂದೆ ಟಾಯ್ಲೆಟ್ ಇತ್ತು. ಸೊ ಅಲ್ಲೆಲ್ಲ ಒಳಗಡಾಗ್ಬಿಟ್ಟಿರೋ ಸ್ಕೂಲ್ ರಜಾ ಇತ್ತು. ಆ ರಜದಲ್ಲಿ ಕ್ಲೀನ್ ಮಾಡೋರು ಇರಲಿಲ್ಲ. ಆ ಸಂದರ್ಭದಲ್ಲಿ ನನಗಿಂತ ಒಂದು ಪರಿಸ್ಥಿತಿ ಬಂತು. ಅವಾಗ ಅಲ್ಲೊಂದು ಇಟ್ಟಿಗೆ ಇಲ್ಲೊಂದು ಇಟ್ಟಿಗೆ ಹಾಕೊಂಡು ಒಳಗಡೆ ಬಂದು ಅಪ್ಪ ಅಮ್ಮನ ಕಾಣ್ದಂಗೆ ಬಚ್ಚಿಟ್ಕೊಳ್ತಾ ಇದೆ. ಸೊ ಆ ಪರಿಸ್ಥಿತಿ ತುಂಬಾ ದುಃಖ ತರುತ್ತೆ. ಆ ಸಂದರ್ಭದಲ್ಲಿ ಇಂಥವ್ರನ್ನೆಲ್ಲ ನೋಡ್ತಾ ಇದ್ದೆ ನಾನು. ನೀವು ಹೆಂಗೆ ಬೀದಿಲಿದ್ರು ಅದೇ ತರ ಬೀದಿಲಿದ್ದವ್ರನ್ನ ಗಮನಿಸ್ತಾ ಇದ್ದೆ. ಸೊ ನನಗೆ ಎಲ್ಲರೂ ಇದ್ದು ಈ ಪರಿಸ್ಥಿತಿ ಇದೆ, ಇವ್ರು ಇಲ್ಲೇನೂ ಇರ್ಬೋದು, ಇದು ಒಂದು ಮೈಂಡಲ್ಲಿ ಇತ್ತು. ಆ ಒಂದು ಸಂದರ್ಭದಲ್ಲಿ ಫ್ಯಾಮಿಲಿ ಚೆನ್ನಾಗಿತ್ತು. ಆಗ ನನಗೆ ಅನ್ಸಿದಂಥದ್ದು, ನನ್ನ ಮೈ ಮೇಲೇನೆ ಬಟ್ಟೆ ಇಲ್ದಿರೋ ರೀತಿ ಬೀಳ್ತಾ ಇದ್ರಿ. ಆ ಪರಿಸ್ಥಿತಿಗೆ ಬರ್ತಾ ಇದ್ದೆ. ಆ ಪರಿಸ್ಥಿತಿಗೆ ಬಂದಾಗ ನಾನು ಒಂದು ಸಂಘಟನೆಗೆ ಸೇರ್ಕೊಂಡೆ. ಆ ಸಂಘಟನೆಯಲ್ಲಿ ಸ್ವಲ್ಪ ದಿನ ಇರೋದು ಮತ್ತೆ ಹಾಳಾದೆ. ಸಂಘಟನೆ ಹೆಸರುಗಳು ಬೇಡ. ಸೊ ಆ ನಂತರ ನಮಗೆ ಇವನ್ನೆಲ್ಲ ನೋಡ್ತಾ ನನ್ನ ಒಂದು ಪರಿಸ್ಥಿತಿನೂ ಈ ರೀತಿ ಆಗಬಾರ್ದಲ್ಲ ಅನ್ನೋಂಥ ಇದಕ್ಕೆ ಕಾಡ್ಗೆ ಹೋಗ್ಬಿಡ್ತಾ ಇದೆ. ನನಗೆ ಏನೇನು ಬೇಕು, ಎಣ್ಣೆ, ಮಾಂಸ, ಮತ್ತೊಂದು ಏನು ಬೇಕೋ ತಗೊಂಡು, ಒಂದು ಯೂನಿವರ್ಸಿಟಿ ಇದೆ ಸರ್ ಬ್ಯಾಂಗ್ಳೂರಿಗೆ, ಆ ಕಾಡು ಒಳಗಡೆ ಹೋಗ್ಬಿಡ್ತಾ ಇದೆ. ಆ ಕಾಡು ಒಳಗಡೆ ಕೂತ್ಕೊಂಡು ಈ ಗಿಡ ಮರ ಈ ಹುಲ್ಲುಗಳು ಇದ್ರ ಜೊತೆನಲ್ಲಿ ಮಾತಾಡಿದೆ. ನಾನೇ ಪ್ರಶ್ನೆ, ನನಗೆ ಉತ್ತರ. ಅಲ್ಲಿಂದ ಬದಲಾಗ್ತಾ ಬಂತು. ಇದು ನಾನು ಬದುಕಲ್ಲ, ನಾನು ಬದುಕಬೇಕಾದ್ರೆ ಏನಾದರೂ ಬದಲಾವಣೆ ಆಗಬೇಕು. ಆಗ ಈ ಡ್ರಿಂಕ್ಸ್ ಮಾಡ್ಬೇಕಾದ್ರೆ ಹಾಡುಗಳನ್ನ ಕೇಳ್ತಾ ಇದ್ದೆ ಸರ್, ಈ ಜಾನಪದ ಗೀತೆ. ಅದರಲ್ಲಿ ಆಲೂರು ನಾಗಪ್ಪರ ಒಂದು ಹಾಡು ಹೇಳಿದ್ರು, ತಾಯಿಗಿಂತ ಬಂಧುವಿಲ್ಲ, ನಾಯಿಗಿಂತ ಪ್ರಾಣಿ ಇಲ್ಲ, ಎತ್ತ ತಾಯಿಯ ಋಣವ ತೀರಿಸೋ ಅಯ್ಯ, ಸತ್ತು ಹೋದ ಮೇಲೆ ಮತ್ತೆ ಸಿಗುವುದಿಲ್ಲವೋ. ಅವ್ರ ರಾಗದಲ್ಲಿ ಅವ್ರಿಗೆ ಕಾಲದೊಳಗೂ ಸಮ ಇಲ್ಲ, ಆದರೂ ಹೇಳ್ತೀನಿ. ಎತ್ತ ತಾಯ ಋಣವ ತೀರಿಸೋ ಅಯ್ಯ, ಸತ್ತೋದ ಮೇಲೆ ಮತ್ತೆ ಸಿಗುವುದಿಲ್ಲವೋ ಅಯ್ಯ, ಎತ್ತ ತಾಯ ಋಣವ ತೀರಿಸೋ. ತಾಯಿಗಿಂತ ಬಂಧುವಿಲ್ಲ, ನಾಯಿಗಿಂತ ಪ್ರಾಣಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ, ನಾಯಿಗಿಂತ ಪ್ರಾಣಿ ಇಲ್ಲ ಅನ್ನೋ ಈ ಒಂದು ಹಾಡುಗಳನ್ನ ನಾನು ಅವರ ಕಂಠದಲ್ಲಿ ಕೇಳ್ತಾ ಇದ್ದೆ. ನನಗೆ ಅಷ್ಟಾಗಿ ಹಾಡ ಬರಲ್ಲ. ಅವಾಗ ನಾಯಿಗಳ ಮೇಲೆ ಒಲವಾಯ್ತು ನನಗೆ. ಈ ತಾಯಿ ಸಾಕದೇ ಇರೋವಂಥನು, ತಂದೆ ಸಾಕದೇ ಇರೋ ನಾನು ನಾಯಿನ ಯಾಕೆ ಸಾಕಬಾರ್ದು ಅಂತೇಳಿ ಈ ಒಂದು ಜಾಗದಲ್ಲಿ 80 ನಾಯಿಗಳನ್ನ ಸಾಕಿದ್ದೆ ಸರ್. ಅಲ್ಲಿಂದ ಪ್ರಾರಂಭ ಆದಂತ ಈ ಸಂಸ್ಥೆ ಕೊನೆಗೆ ಏರಿಯಾ ಡೆವಲಪ್ಮೆಂಟ್ ಆಗ್ತಾ ಬಂತು. ಇಲ್ಲ ಸರ್, ಬಾಡಿಗೆ ಜಾಗ. ಸೊ ಖಾಲಿ ಜಾಗ ಇದೆಲ್ಲ ನಾನೇ ಸ್ವಂತ ಮಾಡ್ಕೊಂಡಿರುವಂತ ಜಾಗ ಸರ್ ಇದು. ಈಗ ಅಂದ್ರೆ ಫಸ್ಟ್ ನಾಯಿ ಸಾಕೊಂಡು ಅದಾದ್ಮೇಲೆ ಈ ತರ ಈ ತರ ಅಂದ್ರೆ ನನ್ನ ಜೊತೆಗೆ ಯಾರಾದ್ರೂ ಬೇಕಲ್ಲ. ಇವ್ರು ನಮ್ಮ ಮಿಸ್ಸಸ್. ಸೊ ಇವರೆಲ್ಲ ಅನುಕೂಲವಾಗಿರುವಂತ ಕುಟುಂಬ. ಸೊ ನಾನು ಮಾತ್ರ ನಾನು ಬಡವ ಸರ್. ನನ್ನ ಫ್ಯಾಮಿಲಿನೂ ಇವ್ರಿಗಿಂತ ಏನ್ ಕಮ್ಮಿ ಇಲ್ಲ. ನೀವು ಮಾತ್ರ ನಾನು ಆ ತರ ತಗೊಂಡಾಗ ನಾನು ಯಾರಿಗೂ ಬೇಡವಾಗ್ಬಿಟ್ನಲ್ಲ. ಅಕ್ಕಂದಿರಿಗೆ ಬೇಡವಾದೆ, ತಮ್ಮಂದಿರಿಗೆ ಬೇಡವಾದೆ, ತಂದೆ ತಾಯಿಗೆ ಬೇಡವಾದೆ, ಮತ್ತೆ ಹೆಂಡತಿ ಮಕ್ಳಿಗೂ ಬೇಡವಾಗ್ತಾ ಇದೀನಲ್ಲ ಅನ್ನೋ ಅಂತ ನೋವು ನನ್ನಲ್ಲಿ ಕಾಡ್ಬೇಕಾದ್ರೆ ನಾನು ಸರಿ ಇಲ್ದಾರನು ಯಾರ ಸವಸ್ಸನೂ ಬೇಡ, ಸಪ್ರೇಟಾಗಿ ಇದ್ಬಿಡೋಣ ಅಂತೇಳಿ ಒಂದು ಒಬ್ಬಿಬ್ರು ಸಾಕೊಳ್ಳೋಣ ಅಂತೇಳಿ ಸ್ಥಾಪನೆ ಮಾಡಿದಂಥದ್ದು ನನ್ನ ಗುರುಗಳು ಬಿ ಗುಣರಂಜನ್ ಶೆಟ್ಟಿ ಅಂತೇಳಿ. ನಾನು ಏನೇ ಒಂದು ಕಾರ್ಯಕ್ರಮ ಅವರೇ ನನಗೆ ಮಾರ್ಗದರ್ಶಕರು, ಗುರುಗಳು. ಸೊ ಹಾಗಾಗಿ ಈಗ ಇವತ್ತಿನ ದಿನ ಬದಲಾವಣೆ ತಗೊಂಡು ನನ್ನ ಗುಣರಂಜನ್ ಗುರುಗಳು ಹೇಳಿದ್ರು, ಈ ಆಶ್ರಮ ಉದ್ಘಾಟನೆ ಬಂದಾಗ ಸಂಘಟನೆಗಿಂತ ಹೆಚ್ಚಿಗೆ ಇದಕ್ಕೆ ಆದ್ಯತೆ ಕೊಡುವಂತ ಒಂದು ಕಿವಿ ಮಾತು ಹೇಳೋಗಿದ್ರು. ಆ ವೇದಿಕೆ ಮೇಲೆ ನಾನು ಅವ್ರಿಗೆ ಹೇಳಿದೆ, ಅಣ್ಣ ನಾನು ಪ್ರಾರಂಭಿಸ್ತೀನಿ ಇದನ್ನ, ಈ ಪ್ರಾರಂಭಿಸೋದ ಮೇಲೆ ನಿಮ್ಗೆ ಯಾವುದೇ ರೀತಿ ಕಪ್ಪು ಚುಕ್ಕೆ ಬರ್ದಂಗೆ ನಡ್ಕೊಳ್ಳೋ ಜವಾಬ್ದಾರಿ ನಂದು ಅಂದೆ. 4 ವರ್ಷ ಪೂರೈಸಿದೆ ಸರ್. ಈಗ ಇದಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು ದಿನಕ್ಕೆ ಊಟ ಸರ್? ಲೆಕ್ಕ ಹಾಕೊಳ್ಳಿ ಸರ್, ಇವಾಗ ಒಬ್ರಿಗೆ ಬಂದು ಕಡಿಮೆ 50 ರೂಪಾಯಿ ಊಟ ಅಂತ ಅಂದ್ರೆ ಈಗ 60 ಜನ
3 ಟೈಮ್ 180 ಊಟ 4,000 ಖರ್ಚಾಗುತ್ತೆ ಆಗುತ್ತೆ ಸರ್. ಹೆಂಗೆ ನೀವೇ ಮಾಡೋದಾ ಇಲ್ಲ ಸರ್ ಆಕ್ಚುಲಿ ಈಗ ನಾನು ಆಶ್ರಮ ಮಾಡಿದಾಗಲೂ ಸಾಲಗಾರ ಇದೆ. ಅದ ನಂತರ ನಾನು ಆಶ್ರಮ ಪ್ರಾರಂಭಿಸಿದಾಗ 1-2 ಲಕ್ಷ 15 ಲಕ್ಷ ಸಾಲಗಾರ ಇದೆ. ಬಟ್ ಸಾಲಗಾರ ಇದ್ರೂ ಕೂಡ ಅವತ್ತೆಲ್ಲ ಸಾಲ ಮಾಡ್ಕೊಂಡು ಬೆಳೆಸ್ಕೊಂಬಂದೆ. ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಭಗವಂತ ಹೇಗೆ ಕೊಟ್ಟಿದ್ದಾರೆ ಅಂದ್ರೆ ಸಾಲ ಮಾಡದೇ ಇರೋ ರೀತಿ ಕೊಟ್ಟಿದ್ದಾರೆ ಸರ್. ಊಟಕ್ಕೆ ತೊಂದರೆ ಇಲ್ಲ, ಬಟ್ಟೆಗೆ ತೊಂದರೆ ಇಲ್ಲ, ಯಾವುದಕ್ಕೂ ತೊಂದರೆ ಇಲ್ಲ. ದಾನಿಗಳಿಂದ ಕೊಡ್ತಾರೆ ಸರ್ ತಂದು. ಬಟ್ ಅಂದ್ರೆ ಈಗ ನೀವು ಊಟನ ನೀವು ಪ್ರಿಪೇರ್ ಮಾಡೋದಾ ತರಿಸೋದಾ? ನಾವೇ ಮಾಡ್ತೀವಿ ಸರ್. ಕೊಟ್ಟರು ತಗೊಳ್ತೀನಿ ಸರ್, ಕೊಟ್ಟರು ತಗೊಳ್ತೀನಿ. ಯಾರು ಕೊಟ್ಟಿಲ್ಲ ಅಂದ್ರೆ ನಾವಿಲ್ಲೇ ಪ್ರಿಪೇರ್ ಮಾಡಿ ಅವ್ರಿಗೆ ಏನು ಬೇಕೋ ವೆಜ್ಜು ನಾನ್ ವೆಜ್ಜು ಎಲ್ಲ ಥರದ ಊಟ ಕೊಡ್ತೀವಿ ಸರ್. ಈಗ ನೀವು ಸಪೋಸ್ ಯಾರೋ ಒಬ್ರು ಬರ್ತಡೇ ಆಚರಿಸ್ಕೊತಿರ್ತಾರೆ ಅಥವಾ ಏನೋ ಒಂದು ಸೆಲೆಬ್ರೇಷನ್ ಮಾಡ್ಕೊತಿರ್ತಾರೆ, ನಾನು ಅನಾಥ ಆಶ್ರಮ ಊಟ ಕಳಿಸ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಆತದವ್ರು ಯಾರಾದ್ರೂ ನೀವು ಡೈರೆಕ್ಟ್ ತಗೋತೀರಾ? 100% ತಗೊಳ್ತೀನಿ ತಗೊಳ್ತೀನಿ. ಓಕೆ, ಇಲ್ಲ ದುಡ್ಡೇ ಕೊಡಬೇಕು ಆ ಥರ ಏನಿಲ್ಲ. ನಾನು ಆ ದುಡ್ಡು ಕೇಳೋದೇ ಇಲ್ಲ ಸರ್. ಆಮೇಲೆ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ನೀವು ವಿಚಾರಿಸ್ಕೊಬೋದು, ಆಗಿರೋರು ಆಗದೆ ಇರುವಂಥವ್ರಿಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ನಮ್ಮ ಆಶ್ರಮಕ್ಕೆ ಊಟದ ಖರ್ಚು ಇಷ್ಟು ಬೀಳುತ್ತೆ ಕೊಡಿ ಅಂತ ನಾನು ಎಲ್ಲೂ ಕೇಳ್ದೋನಲ್ಲ. ಔಷಧೋಪಚಾರಗಳಿಗೆ ಹಣ ಬೇಕು ಅಂತ ಕೇಳ್ದೋನಲ್ಲ, ರೇಷನ್ಗಳಿಗೆ ಹಣ ಬೇಕು ಅಂತ ಕೇಳ್ದೋನಲ್ಲ, ಬಾಡಿಗೆಗೆ ಹಣ ಬೇಕು ಅಂತ ಕೇಳ್ದೋನಲ್ಲ. ಆ ಪರಿಸ್ಥಿತಿ ಬಂದರೆ ಇವ್ರನ್ನೆಲ್ಲ ಎಲ್ಲಿಂದ ಕರ್ಕೊಂಬಂದಿದ್ದೀನಿ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಕ್ಲೋಸ್ ಮಾಡ್ಬಿಡ್ತೀನಿ ಸರ್. ಯಾಕೆಂದ್ರೆ ನಾನು ಕರ್ಕೊಂಬಂದಿರೋದೇ ಬೇಡುವಂಥವ್ರನ್ನ, ನಾನು ಅವ್ರಿಗೋಸ್ಕರ ಬೇಡೋದು ಎಷ್ಟು ಸರಿ ಅಂತ ನನ್ನ ಮನಸ್ಸಿಗೆ ನನಗೆ ಅನ್ಸಿದೆ ಸರ್. ಅಂದ್ರೆ ಅವ್ರಾಗೆ ಕೊಟ್ಟಾಗ ನೀವು ಸ್ವೀಕರಿಸ್ತೀರಾ? ಖಂಡಿತ ಕೈ ಮುಗಿದು ಇಸ್ಕೊಳ್ತೀನಿ ಸರ್. ಅವರಾಗಿದೆ ಅವನ ಕಾರಣಕ್ಕೇನೆ ಊಟ ಕಳ್ಸಕ್ಕೆ ತಗೊಳ್ತೀನಿ. ಯಾಕಂದ್ರೆ ತುಂಬಾ ಚಾಲೆಂಜಸ್ ಬರುತ್ತೆ. ಈಗ ನೀವು ದಾನಿಗಳು ಕೊಡ್ಲಿಲ್ಲ ಅಂದಾಗ ಕಷ್ಟ ಆಗೇ ಆಗುತ್ತೆ. ಯೂಶಲಿ ನಿಮ್ಗೆ ಬೇರೆ ಇನ್ಕಮ್ ಬರೋದಿಲ್ಲ, ಏನಿಲ್ಲ. ಸೊ ಯಾರು ಕೊಟ್ಟಿದ್ದ ದಾನದಲ್ಲಿ ನೀವು ನಡೆಸಬೇಕಾಗುತ್ತೆ. ಅದೇ ಸರ್ ನಾನು ಹೇಳಿದ್ದು, ಇವಾಗ ಅಂತ ಪರಿಸ್ಥಿತಿ ಬಂದ್ರೆ ಆಶ್ರಮ ಕ್ಲೋಸ್ ಮಾಡ್ತೀನಿ ಸರ್. ಈಗ ಸದ್ಯಕ್ಕೆ ನಡೀತಾ ಇದೆ. ಭಗವಂತನ ಆಶೀರ್ವಾದ, ಜನಗಳ ಆಶೀರ್ವಾದ. ಎಲ್ಲೋ ಒಬ್ರು ಗುರುತಿಸಿ ಕಳಿಸ್ತಾರೆ. ಏನಪ್ಪ ಏನ್ ಬೇಕಾಗುತ್ತೆ, ಇಂಥದ್ದು ಬೇಕಾಗುತ್ತೆ, ಅವರಾಗಿದ್ದವ್ರು ಕೇಳಿದಾಗ ಕಳಿಸ್ಕೊಟ್ಟಿದ್ದಾರೆ ಸರ್. ನಿಮಗೆ ಯಾರಾದ್ರೂ ರಾಜಕಾರಣಿಗಳು ಸಪೋರ್ಟ್ ಮಾಡೋದು? ಇಲ್ಲ, ಯಾವ ನಟರು ಯಾವ ರಾಜಕಾರಣಿಗಳು ಇಲ್ಲಿವರೆಗೂ ಸಪೋರ್ಟ್ ಮಾಡಿಲ್ಲ. ನೀವು ಯಾವತ್ತೂ ಹೋಗಿಲ್ಲ ನನಗೆ ಸಹಾಯ ಮಾಡಿ ಅಂತ ಸರ್ಕಾರಕ್ಕೆ ಒಂದು ಲೆಟರ್ ಹಾಕಿದೆ ಸರ್. ನಾನು ಆಂಬುಲೆನ್ಸ್ ಬೇಕು, ಈ ತರ ವಯಸ್ಸಾದ ವೃದ್ಧರು ಇದ್ದಾರೆ, ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರ್ಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ, ಒಂದು ಆಂಬುಲೆನ್ಸ್ ನ ವ್ಯವಸ್ಥೆ ಮಾಡ್ಕೊಡಿ ಅಂತ ಅಂದಾಗ ಅವ್ರು ಹಿಂಬರಹ ಕೊಟ್ಟಿದ್ದಾರೆ ನನಗೆ. 108 ಇದೆ, ಬಳಸ್ಕೊಡಿ ಅಂತ. ಇದು ಅದನ್ನ ಬಳಸ್ಕೊಳ್ಳಿ ಅಂತ ನಿಮ್ಗೆ ಸ್ವಂತ ಕಂಡು ಕೊಟ್ಟಿಲ್ಲ. ಸೊ ಇವಾಗ ಯಾವ ತರ ಜನಗಳನ್ನೆಲ್ಲ ಅಂದ್ರೆ ಯಾರು ಹುಷಾರಿಲ್ಲ ಅಂದ್ರೆ ಸಡನ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಏನ್ ಮಾಡಿ ವೆಹಿಕಲ್ ಸರ್? ಅದೇನಂದ್ರೆ ನನ್ನ ಬರ್ತಡೇ ಜನವರಿ 12ನೇ ತಾರೀಕು, ನನ್ನ ಹುಟ್ಟದ ಹಬ್ಬ. ಸೊ ಆ ಹುಟ್ಟದ ಹಬ್ಬದ ದಿನ ನಾನು ಏನ್ ಮಾಡ್ತೀನಿ ಅಂದ್ರೆ ನನ್ನ ಬರ್ತಡೇನ ನಾನು ಮಾಡ್ಕೊಳ್ಳಲ್ಲ. ಸೊ ಇಲ್ಲಿ ಒಳಗಡೆ ಎಷ್ಟು ಜನ ಇದ್ದಾರೆ ಅಷ್ಟು ಜನದ ಬರ್ತಡೇನ ಒಂದು ವೇದಿಕೆ ನಿರ್ಮಾಣ ಮಾಡಿ ಒಳಗಡೆ ಇರೋದೆಲ್ಲ ಬರ್ತಡೇ ಮಾಡ್ತೀನಿ. ಆ ಬರ್ತಡೇಗೆ ಗಿಫ್ಟ್ ಆಗಿ ಅಂತೇಳಿ ಒಂದು ಅಲ್ಲಿ ಆಚೆಗಡೆ ಇದೆ ಓಮಿನಿ. ಆ ಓಮಿನಿನ ನಮ್ಮ ಮಿಸ್ಸಸ್ ಕೊಟ್ಟಿದ್ದಾರೆ ದಾನವಾಗಿ, ಆಶ್ರಮಕ್ಕೆ ಅವರೇ ಕೊಟ್ಟಿರುವಂತ. ಅವ್ರ ಬಗ್ಗೆ ಪರಿಚಯ ಮಾಡ್ಕೊಡಿ. ಅವರು ಹೆಂಗೆ ಮದುವೆ ಆಗಿದೆ, ಯಾವಾಗ, ಏನ್ ಕತೆ? 1995ರಲ್ಲಿ ಮದುವೆ ಆದೆ. ಸಪೋರ್ಟಿವ್ ಏನು ಇಲ್ಲ ಸರ್. ಅಂದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ನೀನ್ ಮಾಡಿದ್ಯಾ, ನೀನ್ ಮಾಡು, ನಿನ್ ಕೈಲಿ ಆಗಲ್ಲ ಅಂದೇ ಟೈಮಿಗೆ ನೋಡೋಣ. ಅಂದ್ರೆ ಮಾಡೋ ಮನ್ಸಿದೆ, ನಾವ್ ಈಗ ಮಾಡಲ್ಲ, ನೀನ್ ಮಾಡ್ತಾ ಇದ್ಯಾ, ಆಮೇಲೆ ನೋಡೋಣ. ಆ ಮನಸ್ಥಿತಿ ಇವ್ರದ್ದು. ಅವರು ಎಲ್ಲಿರೋದು? ಹೌದು, ಮನೆ ಕೆಂಗೇರಿ ಉಪನಗರ. ನಾನಿರೋದು ಇಲ್ಲೇ. ಸೊ ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗ್ತಾರೆ. ಬಟ್ ಅವ್ರಿಗೇನಪ್ಪಾ ಅಂದ್ರೆ ಏನ್ ಮಾಡ್ತಾನೆ ಅಂದ್ರೆ ಆ ಮನಸ್ಥಿತಿ ನಾನೇ ತಂದ್ಬಿಟ್ಟಿದ್ದೀನಿ ಇವರನ್ನ. ಕುಡ್ತಾ ಹೇಳಿದ್ನಲ್ಲ ಸರ್, ಆ ಒಂದು ಇದರಿಂದ ಇವರೆಲ್ಲ ನನ್ನನ್ನು ನಮ್ದೇ ಇರೋ ತರ ಆಗ್ಬಿಟ್ಟಿದ್ರು. ಸೊ ಯಾವ್ದಾದ್ರು ಫೀಲ್ಡ್ ಹೋಗ್ಬಿಟ್ಟಿದೆ ನಾನು, ಗೊತ್ತಿರ್ಲಿಲ್ಲ ಇವರಿಗೆ. ಅದೆಲ್ಲ ಗೊತ್ತಾದ ನಂತರ ಎಂತ ಕುಟುಂಬಕ್ಕೂ ಬೇಸರ ಆಗುತ್ತಲ್ಲ, ಅದಾಗಿದ್ದು ಉಂಟು. ಈಗ ಅವ್ರನ್ನೇ ಕೇಳ್ಬೇಕು. ನೋಡೋಕೆ ಏನನ್ಸ್ತಪ್ಪ ಅಂತಂದ್ರೆ, ನಿಮ್ಮ ಫ್ಯಾಮಿಲಿಗೆ ಆಕ್ಚುಲಿ ನೀವು ತುಂಬಾ ತೊಂದರೆ ಕೊಟ್ಟಿದ್ದೀರಾ ಸ್ಟಾರ್ಟಿಂಗ್ ಅಲ್ಲಿ. ಸೊ ಅಂದ್ರೆ ಮೀನ್ಸ್ ಕುಡಿತದ್ದು ಆ ಥರದ್ರಲ್ಲಿ ಸರ್. ಕುಡಿಯೋದು ತೊಂದರೆ ಇಲ್ಲ, ಬಟ್ ಕುಡಿದು ಎಲ್ಲೋ ನನ್ನ ಹೆಂಡತಿ ಮಕ್ಕಳು ನನ್ನ ಬಂಧು ಬಳಗ ಮಾಡ್ಲಿಲ್ಲ ಸರ್. ನಾನು ಮಾಡಿಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಕುಡಿಯುವೆ ಬಟ್ ಅವತ್ತಿಗೂ ಕೂಡ ಇವ್ರನ್ನ ಬೀದಿನಲ್ಲಿ ಬಿಟ್ಟಿರಲಿಲ್ಲ. ಸೊ ಅನುಕೂಲಸ್ಥರು, ನನಗೆ ಆ ಒಂದು ಜವಾಬ್ದಾರಿ ಇತ್ತು. ಅವ್ರಿಗೇನೋ ಒಂದು ಸಂಪಾದನೆ ಅನ್ನೋದಿದೆ, ಮನೆ ಬಾಡಿಗೆಗಳು ಬರುತ್ತೆ, ಮಕ್ಕಳು ದುಡಿತಾ ಇದ್ದಾರೆ, ನಡೆಯುತ್ತೆ ಅನ್ನೋವಂಥದ್ದು ನನ್ನ ತಲೆಯಲ್ಲಿ ಈಗ ಅರ್ಥ ಆಗಿದೆ ನನಗೆ. ಸೊ ಮನೆ ಅಂದ್ರೇನು, ಆಶ್ರಮ ಅಂದ್ರೇನು, ಹೊರಗಡೆನ ಪ್ರಪಂಚ ಅಂದ್ರೆ ಏನು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ ಎಲ್ಲವನ್ನು ಒಳಗೊಂಡಂತೆ ಒಬ್ಬ ವ್ಯಕ್ತಿ ಅದಕ್ಕೆ ಸಾಕು ಅನ್ನೋವಂಥದ್ದು ಇರುತ್ತೆ.